ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ 87,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕಾಂಗ್ರೆಸ್ನ ರಾಜೀವ್ ಗೌಡ ವಿರುದ್ಧ ಶೋಭಾ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹಾಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಬೆಂಗಳೂರು ಉತ್ತರಕ್ಕೆ ಬಂದು ಸ್ಪರ್ಧೆ ಮಾಡಿ ಗೆಲುವಿನ ಕಡೆಗೆ ಮುಖ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. 87,000 ಲೀಡು ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದಲ್ಲಿ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಡಿ.ವಿ. ಚಂದ್ರೇಗೌಡರು ಚಿಕ್ಕಮಗಳೂರವರು ಬೆಂಗಳೂರು ಉತ್ತರಕ್ಕೆ ಬಂದರು. ಆ ಕಡೆ ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರಲ್ಲಿ ಕಂಟೆಸ್ಟ್ ಮಾಡಿದವರು ಮತ್ತೆ ಬೆಂಗಳೂರು ಉತ್ತರಕ್ಕೆ ಬಂದರು. ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನಲ್ಲಿ MP, ಈಗ ಮತ್ತೆ ಬೆಂಗಳೂರು ಉತ್ತರಕ್ಕೆ ಬಂದರು. ಸೊ ಬೆಂಗಳೂರು ಉತ್ತರಕ್ಕೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೂ ಬಹಳ ಹತ್ತಿರದ ಸಂಬಂಧ ಅಂತ ಅನ್ಸುತ್ತೆ. ಈಗ ಆ ಸಂಬಂಧ ಮುಂದುವರಿಯುವಂತ ಮುನ್ಸೂಚನೆ ಕಾಣ್ತಾ ಇದೆ. ಶೋಭಾ ಕರಂದ್ಲಾಜೆ ಗೆಲುವಿನ ಕಡೆಗೆ ದಾಪುಗಾಲು ಹಾಕ್ತಾ ಇದ್ದಾರೆ. 87,000 ಮತಗಳ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆಯಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿಯಲ್ಲಿ ಪ್ರಾಬ್ಲಮ್ ಇತ್ತು, ಗೋ ಬ್ಯಾಕ್ ಅನ್ನುವಂಥ ಅಭಿಯಾನ ಕೂಡ ಸ್ಟಾರ್ಟ್ ಆಗಿತ್ತು. ಬೆಂಗಳೂರು ಉತ್ತರಕ್ಕೆ ಬಂದಾದ್ರೂ ಆರಂಭದಲ್ಲಿ ಗೋ ಬ್ಯಾಕ್ ಅನ್ನುವಂಥ ಅಭಿಯಾನವನ್ನ ಎದುರಿಸಬೇಕಾಯಿತು ಶೋಭಾ ಕರಂದ್ಲಾಜೆ ಅವರು. ಬಟ್ ಫೈನಲಿ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಕರ್ನಾಟಕದ ಡೀಟೇಲ್ ನೀವೀಗ ಗಮನಿಸ್ತಾ ಇರೋದು. ಬಿಜೆಪಿ 25ರಿಂದ 16ಕ್ಕೆ ಇಳಿಯುವಂತ ಮುನ್ಸೂಚನೆ. 26 ಅಂತಾನೆ ಅನ್ಕೊಳ್ಳೋಣ, ಬಿಕಾಸ್ ಮಂಡ್ಯನೂ ಸೇರಿ 25 16ಕ್ಕೆ ಇಳಿಯುತ್ತೆ. ಕಾಂಗ್ರೆಸ್ 1ರಿಂದ 10ಕ್ಕೆ ಜಂಪ್ ಆಗುವಂತ ಮುನ್ಸೂಚನೆ. ಜಾತ್ಯತೀತ ಜನತಾದಳ 1ರಿಂದ 2ಕ್ಕೆ ಜಂಪ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಆ ಮೂಲಕ ಬಿಜೆಪಿ ಕಳ್ಕೊಂಡಿದೆ ಸೀಟುಗಳನ್ನ. ಇನ್ನು ಪ್ರಾಂತ್ಯ ವೈಸ್ ನೋಡ್ತಾ ಹೋಗೋಣ. ಕಿತ್ತೂರು ಕರ್ನಾಟಕ ಅಥವಾ ಮುಂಬೈ ಕರ್ನಾಟಕ, ಬಿಜೆಪಿ 5ರಲ್ಲಿ ಗೆಲುವಿನ ಕಡೆಗೆ ಮುಖ ಮಾಡಿದೆ. ಕಾಂಗ್ರೆಸ್ 1ರಲ್ಲಿ ಗೆಲುವಿನ ಕಡೆಗೆ ಮುಖ ಮಾಡಿದೆ. ಕಿತ್ತೂರು ಕರ್ನಾಟಕ ಯಾವತ್ತಿದ್ರೂ ಕೂಡ ಬಿಜೆಪಿಯ ಪಾಲಿಗೆ ಸ್ಟ್ರಾಂಗ್ ಹೋಲ್ಡ್ ಇರುವಂತ ಪ್ರಾಂತ್ಯ ಅದು. ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಸ್ಟ್ರಾಂಗ್ ಇರುವಂತ ಜಾಗ. ಫಲಿತಾಂಶ ಅದೇ ರೀತಿ ಬಂದಿದೆ. ಕಾಂಗ್ರೆಸ್ 5ರಲ್ಲೂ ಕೂಡ ಮುನ್ನಡೆಯಲ್ಲಿದೆ. ಅಂದ್ರೆ ಈ ರಾಯಚೂರು, ಕಲಬುರಗಿ, ಬೀದರ್ ಇದೆಲ್ಲ ಸೇರಿ 5ರಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ 0. ನೆಕ್ಸ್ಟ್ ಇನ್ನು ಮಧ್ಯ ಕರ್ನಾಟಕ, ಬಿಜೆಪಿ 2ರಲ್ಲಿ ಮುಂಚೂಣಿಯಲ್ಲಿದೆ, ಕಾಂಗ್ರೆಸ್ 1ರಲ್ಲಿ. ಅಂದ್ರೆ ಈ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಕಾಂಗ್ರೆಸ್ 1ರಲ್ಲಿ ಮುನ್ನಡೆಯಲ್ಲಿದೆ. ಸೊ ಇದು ಕೂಡ ಬಿಜೆಪಿಗೆ ಹೆಚ್ಚು ಸೀಟನ್ನು ಕೊಡುವಂತ ಭಾಗ. ಕರಾವಳಿ ಮಾತನಾಡಂಗೇ ಇಲ್ಲ. ಬಿಜೆಪಿಯ ಪಾಲಿಗೆ ಯಾವತ್ತಿದ್ರೂ ಭದ್ರ ಕೋಟೆ ಇದು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ 3ರನ್ನ ಕೂಡ ಬಿಜೆಪಿ ಗೆಲ್ಲೋ ಹಂತಕ್ಕೆ ಬಂದು ತಲುಪಿದೆ. ಆಲ್ಮೋಸ್ಟ್ ಗೆಲುವು ಖಚಿತವಾಗ್ತಾ ಇದೆ. ಹಳೆ ಮೈಸೂರು ಭಾಗ ಇದು ಇಂಟ್ರೆಸ್ಟಿಂಗ್. ಯಾಕೆಂತಂದ್ರೆ ರಾಜಕೀಯವಾಗಿ ಬಹಳ ಆಸಕ್ತಿದಾಯಕ ಪ್ರಾಂತ್ಯ ಇದು. ಮೈತ್ರಿ ವರ್ಕೌಟ್ ಆದ್ರೆ ಈ ಭಾಗದಲ್ಲೇ ವರ್ಕೌಟ್ ಆಗಬೇಕಿತ್ತು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇದೇ ರೀಜನ್ ಅವರು. ಆ ಕಾರಣಕ್ಕಾಗಿ ಯಾರ ಕೈ ಮೇಲಾಗತ್ತೆ ಅಂತ ಪ್ರಶ್ನೆ ಇತ್ತು. ಪ್ರಶ್ನೆಗೆ ಉತ್ತರ ಈ ರೀತಿ ಸಿಗ್ತಾ ಇದೆ. ಬಿಜೆಪಿ 3ರಲ್ಲಿ ಗೆಲುವಿನ ಮುನ್ಸೂಚನೆ, ಅದರಲ್ಲಿ 1 ಬೆಂಗಳೂರು ಗ್ರಾಮಾಂತರ. ಕಾಂಗ್ರೆಸ್ 2ರಲ್ಲಿ ಗೆಲುವಿನ ಮುನ್ಸೂಚನೆ, ಜಾತ್ಯತೀತ ಜನತಾ 2ರಲ್ಲಿ ಗೆಲ್ಲುವಂತ ಮುನ್ಸೂಚನೆ. ಅಂದ್ರೆ ಇಲ್ಲಿ ಮೈತ್ರಿ ವರ್ಕೌಟ್ ಆಗಿದೆ. ಮೈತ್ರಿ ಕ್ಲಿಯರ್ ಆಗಿ ವರ್ಕೌಟ್ ಆಗಿರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಒಂದು ಪ್ರಾಬ್ಲಮ್, ಯಾವ ಮೈತ್ರಿಯಲ್ಲಾದ್ರೂ ಕೂಡ ನಾಯಕರು ಒಂದಾಗ್ತಾರೆ, ಕಾರ್ಯಕರ್ತರು ಒಂದಾಗ್ತಾರಾ ಅನ್ನೋ ಪ್ರಶ್ನೆಗಳು ರೈಸ್ ಆಗುತ್ತೆ ಎಷ್ಟೋ ಸಂದರ್ಭ. ಬಟ್ ಇಲ್ಲ, ಆ ರೀತಿ ಆಗಿಲ್ಲ. ಕಾರ್ಯಕರ್ತರು ಒಂದಾದಂತ ಮುನ್ಸೂಚನೆ ಕಾಣ್ತಾ ಇದೆ. ಇನ್ನು ಗ್ರೇಟರ್ ಬೆಂಗಳೂರು 3 ಬಿಜೆಪಿ 1 ಕಾಂಗ್ರೆಸ್. ಅಂದ್ರೆ ಬೆಂಗಳೂರು ಸೆಂಟ್ರಲ್ 1 ಕಾಂಗ್ರೆಸ್ ತೋರಿಸ್ತಾ ಇದೆ. 3 ಬಿಜೆಪಿ ಅಂತಂದ್ರೆ ಗ್ರಾಮಾಂತರ, ನಾರ್ತ್, ಸೌತ್ ಇದು ಬಿಜೆಪಿ ತೋರಿಸ್ತಾ ಇದೆ. ಸೊ ಅಲ್ಲಿಗೆ 16 10 2 ಸದ್ಯದ ಟ್ರೆಂಡು. 16 10 2 ಸದ್ಯದ ಟ್ರೆಂಡು. ಬದಲಾಗಬಹುದು, ಇದು ಅಂತಿಮ ಅಲ್ಲ. ಇನ್ನೂ ಟೈಮ್ ಇದೆ. ಇನ್ನು ಕೆಲ ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. ನೀವು ಆಗಲೇ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿದಾಗ ನೋಡಿ, ಇನ್ನು 10 ಸುತ್ತು ಬಾಕಿ ಇದೆ ಅಂತ. ಬಟ್ ಮಂಜುನಾಥ್ ಅವರಿಗೆ ಅಪಾಯ ಇಲ್ಲ. ಕಾರಣ 10 ಸುತ್ತು ನಲ್ಲಿ ಅವರ ಲೀಡ್ ಎಷ್ಟಿದೆ ಅಂತಂದ್ರೆ ಈಗ 1 ಲಕ್ಷ ದಾಟಿದೆ. 1,25,000 ಲೀಡ್ ಇದೆ. ಬಟ್ ಕಲಬುರಗಿ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು, ಹಾಸನದ್ದು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು.